ವಶಪಡಿಸಿಕೊಂಡಿರುವಂತಹ ವಸ್ತುಗಳ ಮೇಲೆ ರಕ್ತದ ಕಲೆ ಇರಬಹುದು, ಆದ್ರೆ ಆ ವಸ್ತುಗಳನ್ನ 3 ದಿನಗಳ ಬಳಿಕ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂತಹ ಒಂದು ಪಾಯಿಂಟ್ ಅನ್ನ ದರ್ಶನ್ ಪರವಾಗಿರುವಂತಹ ವಕೀಲರು ಬಹಳ ಚೆನ್ನಾಗಿಟ್ಟಿದ್ದಾರೆ. ನಟ ದರ್ಶನ್ ಪರ ವಕೀಲರಿಗೆ ಮತ್ತೆ ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆ. ನ್ಯಾಯಮೂರ್ತಿಗಳಿಗೆ ಹೇಳ್ತಾರೆ, ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಹೇಳಿದ್ದಕ್ಕೂ ಕೃತ್ಯಕ್ಕೂ ಆರೋಪಿಗಳಿಗೂ ಸಂಬಂಧ ಇಲ್ಲ ಅನ್ನೋದಾ ನಿಮ್ಮ ವಾದ? ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯ ಮೇಲೆ ನಿಮಗೆ ಅನುಮಾನವೇ? ವಿಳಂಬವಾಗಿ ಹೇಳಿಕೆ ದಾಖಲಿಸಿದ ಕಾರಣಕ್ಕಾಗಿ ನಂಬಬಾರದು ಅಂತ ಹೇಳಿ ನಿಮ್ಮ ವಾದವೇ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಗ್ಲಿಂದ ಖಡಕ್ ಆಗಿರುವಂತಹ ಪ್ರಶ್ನೆಗಳನ್ನ ದರ್ಶನ್ ಪರವಾಗಿರುವಂತಹ ವಕೀಲರಿಗೆ ಕೇಳ್ತಾ ಇದೆ. ಏನ್ ಹೇಳಿದ್ದು ದರ್ಶನ್ ಪರ ವಕೀಲರು? 3 ದಿನಗಳ ನಂತರ ಆ ಒಂದು ರಕ್ತಸಿಕ್ತ ಕಲೆಗಳಿರುವಂತಹ ಬಟ್ಟೆಗಳನ್ನ ಇನ್ನು ಬೇರೆ ಬೇರೆದವೆಲ್ಲ 3 ದಿನ ಆದ್ಮೇಲೆ ವಶಕ್ಕೆ ಪಡೆದುಕೊಂಡಿದ್ದು ಪೊಲೀಸರೇ ಅಂತ ಮಾಡ್ತಾ ಇದ್ರು ಅಂತ ಕೇಳಿದಾಗ ನ್ಯಾಯಮೂರ್ತಿಗಳು ಖಡಕ್ಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆ 3 ದಿನ ಆದ ನಂತರ ಸಿಕ್ಕಿದ್ದು ಅಂತ ಹೇಳಿದಾಗ ಅದು ಅವ್ರದ್ದಲ್ಲ ಅಂತ ಹೇಳಿ ನಿಮ್ಮ ವಾದ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳು ಹೇಳಿದ್ದಕ್ಕೂ ಕೃತ್ಯಕ್ಕೂ ಆರೋಪಿಗಳಿಗೂ ಸಂಬಂಧ ಇಲ್ಲ ಅಂತ ನಿಮ್ಮ ವಾದ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯ ಮೇಲೆ ನಮಗೆ ಅನುಮಾನವಿದೆ ಅಂತ ಹೇಳಿ ಕೇಳ್ತಾ ಇದೆ. ವಿಳಂಬವಾಗಿ ಹೇಳಿಕೆಯನ್ನು ದಾಖಲೆ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಆ ವಿಚಾರವನ್ನು ನಂಬಬಾರ್ದು ಅಂತ ಹೇಳಿ ನ್ಯಾಯಮೂರ್ತಿಗಳು ಕೇಳಿರುವಂತಹ ಖಡಕ್ ಪ್ರಶ್ನೆ ಇದು. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿಯಲ್ಲಿ ಬಿಡಿಯಾಗಿ ನ್ಯಾಯಮೂರ್ತಿಗಳೇನಂದ್ರು, ದರ್ಶನ್ ಪರ ವಕೀಲರು ಏನಂದ್ರು, ರಾಜ್ಯ ಸರ್ಕಾರದ ಪರ ಇರುವಂತಹ ವಕೀಲರು ಏನಂದ್ರು ಎನ್ನುವಂತಹ ವಿಚಾರವನ್ನ ನಿಮ್ಮ ಮುಂದೆ ತರ್ತಾ ಇರುವಂತದ್ದು ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ. ಈಗ ಒಂದು ಕೋರ್ಟ್ ಅನ್ಕೊಳ್ಳಿ, ಆ ಒಂದು ಕೋರ್ಟ್ ಅಲ್ಲಿ ಏನೇನ್ ನಡೀತಾ ಇದೆ ಅದಷ್ಟು ಕೂಡ ವೀಕ್ಷಕರೇ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಫ್ರೀಡಂ ಟಿವಿ ಮಾಡ್ತಾ ಇದೆ. ಈಗ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ನ್ಯಾಯಮೂರ್ತಿಗಳು ಸರಿಯಾದ ಪ್ರಶ್ನೆಯನ್ನ ದರ್ಶನ್ ಪರವಾಗಿರುವಂತಹ ವಕೀಲರಿಗೆ ಕೇಳ್ತಾ ಇದ್ದಾರೆ. 3 ದಿನಗಳ ನಂತರ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಕಾರಣಕ್ಕೆ ದರ್ಶನ್ ಮಾಡಿಲ್ಲ ಅಂತಾನ ನಿಮ್ಮ ವಾದ? ಆ ಸಾಕ್ಷಿಯನ್ನ ಪರಿಗಣಿಸಬಾರದು ಅಂತಾನ ನಿಮ್ಮ ವಾದ? 12 ದಿನ ಆದ ನಂತರ ಬಂದು ಸಾಕ್ಷಿಗಳು ಮಾತನಾಡಿದ್ದಕ್ಕಾಗಿ ಅದನ್ನು ಒಪ್ಪಗೊಳ್ಳಬಾರದು ಅಂತಾನ ನಿಮ್ಮ ವಾದ ಅಂತ ಹೇಳಿ ಖಡಕ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೇಗಾಗತ್ತೆ ಅಂತ ಹೇಳಿ, ಯಾವ ಕೇಸ್ ಆಗಿರಬಹುದು, ಯಾವ ವಿಚಾರವೇ ಆಗಿರಬಹುದು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಬಹುದು, ನ್ಯಾಯಮೂರ್ತಿಗಳ ಖಡಕ್ ಪ್ರಶ್ನೆ ನೋಡಿ. ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಹೇಳಿದ್ದಕ್ಕೂ ಕೃತ್ಯಕ್ಕೂ ಆರೋಪಿಗಳಿಗೂ ಸಂಬಂಧ ಇಲ್ಲ ಅಂತಾನ ನಿಮ್ಮ ವಾದ? ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯ ಮೇಲೆ ನಿಮಗೆ ಅನುಮಾನವೇ? ವಿಳಂಬವಾಗಿ ಹೇಳಿಕೆ ದಾಖಲಿಸಿಕೊಂಡಿರುವಂತಹ ಮಾತ್ರಕ್ಕೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಮ ವಾದ? ನಟ ದರ್ಶನ್ ಪರ ವಕೀಲರಿಗೆ ಮತ್ತೆ ಕೋರ್ಟ್ ಖಡಕ್ ಆಗಿರುವಂತಹ ಪ್ರಶ್ನೆಯನ್ನ ಕೇಳಿದೆ. ನಿಮ್ ಲೆಕ್ಕ ಏನ್ ಹೇಳ್ತಾ ಇದ್ದೀರಾ ನೀವು? ಅದ್ಯಾವುದನ್ನು ನಂಬಬಾರ್ದು ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನು ವಾದ ಇದೆ, ಏನ್ ಸಾಕ್ಷಿ ಇದೆ? ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಯೇ ಬಂದು ಕೋರ್ಟಲ್ಲಿ ಮಾತನಾಡಿದೆ, ಪ್ರತ್ಯಕ್ಷ ಸಾಕ್ಷಿಯೇ ಬಂದ್ಬಿಟ್ಟು ಜಡ್ಜ್ ಮುಂದೆ ಹೇಳಿದೆ ಅಂತ ಹೇಳಿದಕ್ಕೆ ಉತ್ತರ ಕೊಟ್ಟಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.